ಪ್ರಾಪಂಚಿಕರ ನೆಲೆಯಾಗಿರುವ ಕಲ್ಕತ್ತೆಯಲ್ಲೂ ಇಷ್ಟು ದೊಡ್ಡ ಆಧ್ಯಾತ್ಮಿಕ ಸಾಧಕ ಇದ್ದಾನಲ್ಲ, ಹೇಗೆ ಸಾಧ್ಯ? ಭಗವನ್, ನೀನು ಯಾರು ಎಂಬುದನ್ನು ನಾನು ಬಲ್ಲೆ. ನೀನು ಸನಾತನ ಋಷಿ, ನಾರಾಯಣನ ಅವತಾರ. ಜನರ ಕಷ್ಟ ದುಃಖಗಳನ್ನು ಹೋಗಲಾಡಿಸಲು ನೀನು ಈ ಭೂಮಿಗೆ ಬಂದಿದ್ದೀಯ. ಎಂಥ ಮನುಷ್ಯ ಈತ! ಶುದ್ಧ ಹುಚ್ಚ ಇರಬೇಕು. ಸಾಮಾನ್ಯನಾದ ನನ್ನನ್ನು, ವಿಶ್ವನಾಥ ದತ್ತನ ಮಗನನ್ನು ಕುರಿತು ಹೀಗೇಕೆ ಮಾತಾಡುತ್ತಾನೆ? ಮತ್ತೆ ಬರುತ್ತೇನೆ ಎಂದು ಮಾತು ಕೊಟ್ಟಿದ್ದೇನೆ, ಮತ್ತೊಮ್ಮೆ ಬರುತ್ತೇನೆ. ಇರಲಿ, ನನ್ನ ಹಳೆಯ ಪ್ರಶ್ನೆಯನ್ನೇ ಮತ್ತೆ ಕೇಳುತ್ತೇನೆ. ಇವರಾದರೂ ಸರಿಯಾಗಿ ಉತ್ತರ ಕೊಡುತ್ತಾರೋ, ಇಲ್ಲ ಇತರರಂತೆಯೇ ಹಾರಿಕೆಯ ಉತ್ತರ ಕೊಡುತ್ತಾರೋ ನೋಡೋಣ. ಸ್ವಾಮಿ, ನೀವು ದೇವರನ್ನು ನೋಡಿದ್ದೀರಾ? ಓ, ನೋಡಿದ್ದೇನೆ. ಅಷ್ಟೇ ಅಲ್ಲ, ನಿಮ್ಮನ್ನೆಲ್ಲ ನೋಡುತ್ತಿದ್ದೇನಲ್ಲ, ಇದಕ್ಕಿಂತ ಹೆಚ್ಚು ಸ್ಪಷ್ಟವಾಗಿ ದೇವರನ್ನು ನೋಡಿದ್ದೇನೆ. ದೇವರನ್ನ ನೋಡಬಹುದು, ಅವನ ಜೊತೆ ಮಾತು ಆಡಬಹುದು. ಆದರೆ ದೇವರು ಯಾರಿಗೆ ಬೇಕಾಗಿದ್ದಾನೆ? ಯಾರಿಗೆ ಬೇಕಾಗಿದ್ದಾನೆ ದೇವರು? ಹೆಣ್ಣು ಹೊನ್ನು ಮಣ್ಣುಗಳಿಗಾಗಿ ಈ ಜನ ಕೊಡಗಟ್ಟಲೆ ಕಣ್ಣೀರು ಸುರಿಸುತ್ತಾರೆ. ಆದರೆ ದೇವರಿಗಾಗಿ ಕಣ್ಣೀರು ಸುರಿಸುವವರು ಯಾರಿದ್ದಾರೆ? ನಿಜವಾಗಿ ಯಾರಿಗಾದರೂ ದೇವರನ್ನು ನೋಡುವ ಬಯಕೆ ಇದ್ದರೆ, ಅವನಿಗಾಗಿ ಹಂಬಲಿಸಿದರೆ ದೇವರು ಕಂಡೇ ಕಾಣುತ್ತಾನೆ. ಇವರೀಗ ನಿಜವಾದ ಸಾಧು, ದೇವರನ್ನು ಕಂಡಿದ್ದೇನೆ ಎಂದು ಹೇಳುವ ಏಕೈಕ ವ್ಯಕ್ತಿ. ಅವರ ಮಾತುಗಳಲ್ಲಿ ಯಾವ ಕಪಟವೂ ಇದ್ದಂತೆ ತೋರುತ್ತಿಲ್ಲ. ಆದರೆ ಹುಚ್ಚನೇ ಈತ, ದೇವರನ್ನು ಕಂಡಿರುವ ಸಂಪೂರ್ಣ ಹುಚ್ಚ. ಇದೇನಿದು? ಅವರ ಕರೆ ನನಗೆ ಇಂತಹ ಅಶಾಂತಿ ಉಂಟು ಮಾಡುತ್ತಿದೆ. ನಿಂತಲ್ಲಿ ನಿಲ್ಲಲು ಸಾಧ್ಯವಾಗುತ್ತಿಲ್ಲ. ಇಲ್ಲ ಇಲ್ಲ, ನಾನು ಹೋಗಬೇಕು. ಅವರಲ್ಲಿಗೆ ಹೋಗಲೇಬೇಕು. ಏನೋ ಹೇಳುತ್ತಿದ್ದಾರಲ್ಲ, ಅದು ನನಗೆ ಗೊತ್ತಾಗಲಿಲ್ಲ. ನೆಟ್ಟ ದೃಷ್ಟಿಯಿಂದ ನನ್ನನ್ನು ನೋಡಿದರು, ನನ್ನ ಹತ್ತಿರ ಬಂದರು, ನನ್ನ ದೇಹದ ಮೇಲೆ ಬಲಗಾಲನ್ನಿಟ್ಟರು. ತಕ್ಷಣ ನನಗೊಂದು ಅದ್ಭುತವಾದ ಅನುಭವ ಆಯಿತು. ಕಣ್ಣುಗಳನ್ನು ತೆರೆದೇ ಇದ್ದೇನೆ. ನನ್ನ ಸುತ್ತ ಇದ್ದ ಗೋಡೆ, ಕೊಠಡಿಯ ಪ್ರತಿಯೊಂದು ವಸ್ತುವು, ಕೊನೆಗೆ ಇಡೀ ಜಗತ್ತು ಎಲ್ಲ ವೇಗವಾಗಿ ಸುತ್ತಿ ಅಪಾರವಾದ ಶೂನ್ಯದಲ್ಲಿ ಲಯವಾಗುವಂತೆ ಕಂಡಿತು. ನನ್ನ ಅಹಮ್ಮಿನ ನಾಶ ನನಗೆ ಸಾವಿನಂತೆಯೇ ಭಾಸವಾಯಿತು. ನನ್ನನ್ನು ನಾನು ಹತೋಟಿಯಲ್ಲಿಟ್ಟುಕೊಳ್ಳಲಾರದೆ ಗಟ್ಟಿಯಾಗಿ ಕೂಗಿಕೊಂಡೆ, ಏನು ಮಾಡುತ್ತಿದ್ದೀರಿ? ನಮ್ಮ ಮನೆಯಲ್ಲಿ ತಂದೆ ತಾಯಿಗಳು ಇರುವುದು ನಿಮಗೆ ಗೊತ್ತಿಲ್ಲವೇ? ಸರಿ, ಈಗ ನಿಲ್ಲಲಿ. ಎಲ್ಲ ಒಂದೇ ಸಲ ಆಗಬೇಕಾಗಿಲ್ಲ. ಕಾಲ ಬಂದಾಗ ಆಗುತ್ತದೆ. ಈಗ ಇಷ್ಟೇ ಸಾಕು. ನೋಡು ನರೇನ್, ನನ್ನ ದೀರ್ಘಕಾಲದ ತಪಸ್ಸಿನ ಫಲವಾಗಿ ಬೇಕಾದಷ್ಟು ಅಲೌಕಿಕ ಶಕ್ತಿಗಳು ನನ್ನಲ್ಲಿ ಮನೆ ಮಾಡಿವೆ. ಆದರೆ ಇವುಗಳಿಂದ ನನ್ನಂಥವರಿಗೆ ಏನು ತಾನೇ ಪ್ರಯೋಜನ? ನನಗೆ ನನ್ನ ದೇಹದ ಪರಿವೆಯೇ ಇರುವುದಿಲ್ಲ. ಆದ್ದರಿಂದ ಆ ಶಕ್ತಿಗಳನ್ನೆಲ್ಲ ನಿನಗೆ ವರ್ಗಾಯಿಸುವಂತೆ ತಾಯಿಯನ್ನ ಕೇಳಬೇಕು ಎಂದಿದ್ದೇನೆ. ಏನು ಹೇಳುತ್ತೀಯ? ಅವುಗಳಿಂದ ನನಗೆ ಭಗವಂತನ ಸಾಕ್ಷಾತ್ಕಾರ ಆಗುತ್ತದೆಯೇ? ಇಲ್ಲ, ಆದರೆ ಸಾಕ್ಷಾತ್ಕಾರ ಆದ ಮೇಲೆ ಕೆಲಸ ಮಾಡಲು ತೊಡಗಿದಾಗ ಅವುಗಳಿಂದ ಪ್ರಯೋಜನವಾಗುತ್ತದೆ. ಹಾಗಾದರೆ ಅವು ನನಗೆ ಬೇಡ. ಮೊದಲು ದೇವರ ಸಾಕ್ಷಾತ್ಕಾರ ಆಗಲಿ, ಆಮೇಲೆ ಅವು ನನಗೆ ಬೇಕೋ ಬೇಡವೋ ಎಂಬುದನ್ನು ನಿರ್ಣಯಿಸಲು ಬೇಕಾದಷ್ಟು ಸಮಯ ಇರುತ್ತದೆ. ಭೇಷ್ ನರೇನ್, ಭೇಷ್. ನರೇನ್, ಏನು ಇಷ್ಟೊಂದು ಆಲೋಚನೆಯಲ್ಲಿರುವಂತಿದ್ದೀಯಾ? ಗಲಿಬಿಲಿಗೊಂಡಿದ್ದೀಯಾ?
ಏನಾಗಿದೆ? ನೋಡಿ ಹಾಜರ, ಶ್ರೀರಾಮಕೃಷ್ಣರು ಹೇಳುತ್ತಾರೆ, ಈ ಹೂಜಿಯೂ ಬ್ರಹ್ಮ, ಲೋಕವೂ ಬ್ರಹ್ಮ, ಪ್ರತಿಯೊಂದು ಬ್ರಹ್ಮ. ಎಂತ ಹುಚ್ಚು ಕಲ್ಪನೆ! ಏನು ಮಾತನಾಡುತ್ತಿದ್ದೀರಿ? ಬಂಗಾಳವನ್ನೆಲ್ಲ ಅಂದು ಆಕ್ರಮಿಸಿದ್ದ ಪಂಥವೆಂದರೆ ಬ್ರಹ್ಮ ಸಮಾಜ. ಅಂದಿಗೆ ಎಲ್ಲರ ಕಣ್ಮಣಿಯಾಗಿದ್ದವನು ಕೇಶವ ಚಂದ್ರಸೇನ. ಪರಮಹಂಸರ ಅಚ್ಚಳಿಯದ ಪ್ರಭಾವ ಕಾಲಕ್ರಮದಲ್ಲಿ ಕೇಶವ ಚಂದ್ರಸೇನನ ಮೇಲೆ ಚಿರವಾದ ಮುದ್ರೆಯನ್ನೊತ್ತಿತ್ತು. ತಮ್ಮ ಬಂಧು ಹಾಗೂ ಆಪ್ತ ಸೇವಕ ಹೃದಯನೊಡನೆ ಶ್ರೀರಾಮಕೃಷ್ಣರು ಕೇಶವ ಚಂದ್ರಸೇನನನ್ನು ನೋಡಲು ಹೋದರು. ಅಂದಿನ ಭೇಟಿಯಲ್ಲಿ ಶ್ರೀರಾಮಕೃಷ್ಣರು ಭಾವ ಸಮಾಧಿಗೆ ಹೋದರು. ಹೃದಯನು ಅವರ ಕಿವಿಯಲ್ಲಿ ಓಂಕಾರವನ್ನು ಉಚ್ಚರಿಸಿದಾಗ ಮತ್ತೆ ಬಾಹ್ಯ ಜಗತ್ತಿನ ಜ್ಞಾನ ಪಡೆದರು. ಭಗವಂತನ ಸ್ವರೂಪ, ಅವನನ್ನು ಸಾಕ್ಷಾತ್ಕರಿಸಿಕೊಳ್ಳುವ ದಾರಿ, ನಡೆ, ನುಡಿ, ಸ್ವಭಾವ ಇವುಗಳಲ್ಲಿ ಇಬ್ಬರಿಗೂ ಉತ್ತರ ದಕ್ಷಿಣ ಧ್ರುವಗಳಷ್ಟು ಅಂತರವಿದ್ದರೂ ಅವರಿಬ್ಬರ ನಡುವೆ ತುಂಬ ಆತ್ಮೀಯವಾದ ಸಂಬಂಧ ಏರ್ಪಟ್ಟಿತ್ತು. ಎಷ್ಟರ ಮಟ್ಟಿಗೆ ಎಂದರೆ ಕೇಶವನಿಗೆ ತೀವ್ರವಾದ ಅನಾರೋಗ್ಯವಾಗಿದ್ದಾಗ ಪರಮಹಂಸರು ಭಗವತಿಯಲ್ಲಿ ಪ್ರಾರ್ಥಿಸಿದರು. ಅಮ್ಮ ಅಮ್ಮ, ಕೇಶವನು ಮೊದಲಿನ ಆರೋಗ್ಯ ಪಡೆಯಲಿ. ಅವನೇನಾದರೂ ತೀರಿಕೊಂಡರೆ ನಾನು ಇನ್ನು ಮುಂದೆ ಯಾರ ಜೊತೆಯಲ್ಲಿ ಮಾತನಾಡಲಿ ಅಮ್ಮ? ಪರಮಹಂಸರ ಕೀರ್ತಿ ದೇಶ ವಿದೇಶಗಳಲ್ಲಿ ಹಬ್ಬಲು ಕೇಶವ ಚಂದ್ರಸೇನನ ಕಾಣಿಕೆ ಮಹತ್ತಾದುದು. ಆತ ಅನೇಕ ಲೇಖನಗಳನ್ನು ಬರೆದು ಅವರ ಮಹಿಮೆಯ ಜಗತ್ತಿಗೆ ತಿಳಿಯುವಂತೆ ಮಾಡಿದನು. ಹೀಗೆ ಅವರ ಸಾಧನೆ ಸಿದ್ಧಿಗಳು ಜಗತ್ತಿಗೆ ತಿಳಿಯುವಂತಾಗಲು ಕಾರಣರು ಪರಮಹಂಸರ ಪ್ರಭಾವಲಯದಲ್ಲಿ ಸಿಕ್ಕಿದವರೂ ಆದ ಇತರರೆಂದರೆ ಪ್ರತಾಪಚಂದ್ರ ಮಜುಮ್ದಾರ್, ವಿಜಯಕೃಷ್ಣ ಗೋಸ್ವಾಮಿ, ತ್ರೈಲೋಕ್ಯನಾಥ ಸನ್ಯಾಲ್ ಮತ್ತು ಶಿವನಾಥ ಶಾಸ್ತ್ರಿ. ಬ್ರಹ್ಮ ಸಮಾಜದ ಸದಸ್ಯರ ಸಂಪರ್ಕ ಹೆಚ್ಚಿದ ಮೇಲೆ ಆಧ್ಯಾತ್ಮಿಕ ಭಾವನೆಗಳನ್ನು ಅವುಗಳ ಶುದ್ಧ ರೂಪದಲ್ಲಿ ಅರ್ಥ ಮಾಡಿಕೊಂಡು ಅದನ್ನು ಅನುಷ್ಠಾನಕ್ಕೆ ತರುವ ಶಕ್ತಿಯುಳ್ಳ ಸಾಧಕರಿಗಾಗಿ ಪರಮಹಂಸರು ಹಂಬಲಿಸತೊಡಗಿದರು. ಆಗ ನನ್ನ ಮನಸ್ಸಿನಲ್ಲಿ ಸಾಧಕರ ಬರುವಿಕೆಗಾಗಿ ಉಕ್ಕಿ ಬರುತ್ತಿದ್ದ ಹಂಬಲಕ್ಕೆ ಮಿತಿ ಎಂಬುದೇ ಇರಲಿಲ್ಲ. ಹಗಲಲ್ಲಿ ಆ ಹಂಬಲವನ್ನು ಹೇಗೋ ಹತ್ತಿಕ್ಕುತ್ತಿದ್ದೆ. ಈ ಲೌಕಿಕ ಸಾಂಸಾರಿಕ ಮಾತುಕತೆಗಳು ನನ್ನ ತಲೆಗೆ ಚಿಟ್ಟು ಚಿಟ್ಟು ಹಿಡಿಸುತ್ತಿದ್ದವು. ನನ್ನ ಪ್ರಿಯ ಸಹಚರರು ಎಂದು ಬಂದಾರೋ ಎಂಬ ತವಕವನ್ನ ತಡೆದುಕೊಳ್ಳಲಾಗುತ್ತಿರಲಿಲ್ಲ. ಅಂಥವರು ಬರಲಿ, ಅವರೊಂದಿಗೆ ನನ್ನ ಆಧ್ಯಾತ್ಮಿಕ ಅನುಭವಗಳನ್ನು ಹಂಚಿಕೊಳ್ಳಬಹುದಲ್ಲ ಎಂದು ಆಶಿಸುತ್ತಿದ್ದೆ. ಬರಲಿಲ್ಲ. ಇಂದು ಅವರು ಬರಲಿಲ್ಲ. ಮತ್ತೊಂದು ದಿನ ಕಳೆದು ಹೋಯಿತು ಎಂದು ಕಳವಳಿಸುತ್ತಿದ್ದೆ. ಸಂಧ್ಯಾ ಸಮಯದಲ್ಲಿ ದೇವಾಲಯದಿಂದ ಶಂಖ ಜಾಗಟೆಗಳ ಘೋಷ ಹೊರಹೊಮ್ಮ ತೊಡಗಿದಾಗ ಉದ್ಯಾನದ ಕುಟಿಯ ಮೇಲ್ಭಾಗಕ್ಕೆ ಹತ್ತಿ ಉದ್ವೇಗದಿಂದ ಬನ್ನಿ 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 ಮಕ್ಕಳೇ, ಬನ್ನಿ ಬನ್ನಿ, ನೀವು ಎಲ್ಲಿದ್ದೀರಿ? ನೀವಿಲ್ಲದೆ ನಾನು ಬದುಕಲಾರೆ. ಬನ್ನಿ ಬನ್ನಿ. ರಾಮಕೃಷ್ಣರ ಕರೆ ಹುಸಿಯಾಗಲಿಲ್ಲ. ಪರಮಹಂಸರು ಹೇಳುತ್ತಿದ್ದರು, ಕಮಲ ಪುಷ್ಪವು ಅರಳಿ ನಿಂತಾಗ ದುಂಬಿಗಳು ತಾವಾಗಿಯೇ ಬರುತ್ತವೆ. ದಕ್ಷಿಣೇಶ್ವರದ ದೇವಸರಸಿಯಲ್ಲಿ ಸಹಸ್ರದಳದ ಮಹಾಪದ್ಮವು ಅರಳಿ ನಿಂತಾಗ ಅದರ ಮಧುವಿನಿಂದ ಆಕರ್ಷಿತವಾಗಿ ನೂರಾರು ಭಕ್ತ ಭೃಂಗಗಳು ತಾವಾಗಿಯೇ ದಕ್ಷಿಣೇಶ್ವರಕ್ಕೆ ಯಾತ್ರೆ ಬಂದವು. ಅವರಲ್ಲಿ ಭಗವದ್ ದರ್ಶನದ ತೀವ್ರವಾದ ಅಭಿಪ್ಸೆ ಇದ್ದವರಂತೆಯೇ ನಾಸ್ತಿಕರು, ಅಜ್ಞೇಯತಾವಾದಿಗಳು, ಜಿಜ್ಞಾಸುಗಳು, ಕೇವಲ ಕುತೂಹಲಿಗಳು ಎಲ್ಲರೂ ಇದ್ದರು. ಅಂದಿನ ಸಮಾಜದಲ್ಲಿ ಪ್ರತಿಷ್ಠಿತರಾದವರು, ಅಪ್ರಸಿದ್ಧರು, ವಿವಿಧ ರೀತಿಯ ಸಾಧಕರು, ಗುಪ್ತಸಿದ್ಧರು, ಸಂಸಾರಿಗಳು, ಸನ್ಯಾಸಿಗಳು, ಮುಂದೆ ಸನ್ಯಾಸ ಸ್ವೀಕರಿಸಿ ರಾಮಕೃಷ್ಣ ಮಹಾಸಂಘದ ದಿವ್ಯ ಜ್ಯೋತಿಗಳಾಗಿ ಬೆಳಗಿದ ತರುಣರು ಎಲ್ಲರೂ ಇದ್ದರು. ಸಂಪೂರ್ಣ ವಿದ್ಯಾವಂತರಂತೆಯೇ ಅನಕ್ಷರಸ್ಥರೂ ಅವರಿಂದ ಆಕರ್ಷಿತರಾದರು. ಅಧ್ಯಾತ್ಮ ಪಿಪಾಸುಗಳಾದ ಮಹಿಳೆಯರು,
ಅವರ ಮತ್ತು ಶ್ರೀಮಾತೆಯವರ ಸಾನ್ನಿಧ್ಯ ಮಾರ್ಗದರ್ಶನಗಳನ್ನು ಹುಡುಕಿ ಬಂದರು. ಓಹ್, ನಮ್ಮ ಸೋದರ ಮಾವ ಶ್ರೀ ರಾಮಕೃಷ್ಣರ ಸನ್ನಿಧಿಗೆ ಎಂತೆಂಥವರು ಬಂದರು. ಮೊದಮೊದಲು ಬಂದ ಗೃಹಿ ಭಕ್ತರೆಂದರೆ ವೈದ್ಯರಾದ ರಾಮಚಂದ್ರ ದತ್ತ, ಮುಂದೆ ಸ್ವಾಮಿ ವಿವೇಕಾನಂದರಾದ ನರೇಂದ್ರನ ಬಂಧು ಆತ. ಅವರೇ ನರೇಂದ್ರನನ್ನು ರಾಮಕೃಷ್ಣರಿಗೆ ಪರಿಚಯಿಸಿದ್ದು. ಹೀಗೆಯೇ ಪರಮಹಂಸರ ಸನ್ನಿಧಿಗೆ ಬಂದ ಭಕ್ತರೆಂದರೆ ಮನಮೋಹನ ಮಿತ್ರ, ಸುರೇಶ ಮಿತ್ರ, ಕೇದಾರನಾಥ ಚಟರ್ಜಿ, ಭವನಾಥ ಚಟರ್ಜಿ, ಬಲರಾಮ ಬೋಸ್, ಮಹೇಂದ್ರನಾಥ ಗುಪ್ತಾ, ನಾಗಮಹಾಶಯ, ಗಿರೀಶ್ ಘೋಷ್, ಮಹಿಮಚರಣ, ಪ್ರತಾಪ ಹಾಜರ ಮುಂತಾದವರು. ಇನ್ನು ಪರಮಹಂಸರೇ ಸಂದರ್ಶಿಸಿದ ಮಹನೀಯರೂ ಅನೇಕರು. ಮಹರ್ಷಿ ದೇವೇಂದ್ರನಾಥ ಠಾಕೂರ್, ಕವಿ ಮೈಕೇಲ್ ಮಧುಸೂದನ್ ದತ್ತ, ಈಶ್ವರಚಂದ್ರ ವಿದ್ಯಾಸಾಗರರು, ಬಂಕಿಮಚಂದ್ರ ಚಟರ್ಜಿ ಮುಂತಾದವರು. ಮುಂದೆ ಸನ್ಯಾಸ ಸ್ವೀಕರಿಸಿದ ನರೇಂದ್ರನಾಥ ದತ್ತ, ರಾಖಾಲ್ ಚಂದ್ರಘೋಷ್, ಗೋಪಾಲ್ ಸೂರ್, ಬಾಬುರಾಮ್ ಘೋಷ್ ಮುಂತಾದವರು. ಈ ಎಲ್ಲರೂ ಬಂದದ್ದು ನನ್ನ ಸೋದರ ಮಾವ ರಾಮಕೃಷ್ಣರಿಗೆ ತಂದ ಆನಂದ ಅಷ್ಟಿಷ್ಟಲ್ಲ. ಗಿರೀಶ್ ಚಂದ್ರ ಘೋಷರದು ಬಂಗಾಳದಲ್ಲಿ ತುಂಬಾ ಪ್ರಸಿದ್ಧವಾದ ಹೆಸರು. ಆಧುನಿಕ ವಂಗ ರಂಗಭೂಮಿಯ ಪ್ರಪಿತಾಮಹನೆಂದು ಅವರು ಬಂಗಾಳದಾದ್ಯಂತ ಚಿರಪರಿಚಿತರಾಗಿದ್ದಾರೆ. ಅವರು ಎಷ್ಟು ಪ್ರತಿಭಾಶಾಲಿಗಳಾಗಿದ್ದರೋ ಅಷ್ಟೇ ಸ್ವೇಚ್ಛಾಚಾರದ ಜೀವನ ನಡೆಸಿದ್ದೂ ಹೌದು. ಪಾಶ್ಚಾತ್ಯ ವಿದ್ಯೆ ಸಂಸ್ಕೃತಿಗಳ ಜೊತೆಗೆ ಅದರ ದುಶ್ಚಟಗಳು ಅವರಿಗೆ ಮೈಗೂಡಿದ್ದವು. ದೇವರು, ಧರ್ಮ ಇತ್ಯಾದಿಗಳು ಕಾಡತೊಡಗಿದಾಗ, ಯಾವ ಔಷಧಿಗಳು ಫಲಕಾರಿಯಾಗದಾದಾಗ ಭಗವಂತ ಇವನ್ನೆಲ್ಲ ಪರಿಹರಿಸಬಲ್ಲನೆ ಎಂಬ ಪ್ರಶ್ನೆ ಎದ್ದು ಆ ದಿಕ್ಕಿಗೆ ಮುಖ ತಿರುಗಿಸಿದರು. ದೇವರನ್ನು ಕಾಣಲು ಗುರುವಿನ ಅವಶ್ಯಕತೆ ಇದ್ದೇ ಇದೆ ಎಂದು ಕೇಳಿ ತಮ್ಮಂತೆಯೇ ಮನುಷ್ಯ ಮಾತ್ರರಾಗಿರುವವನು ದೇವರೆಂದು ಬಗೆಯುವುದು ಹೇಗೆ ಎಂಬ ಸಂದೇಹ ಕಾಡತೊಡಗಿತು. ಅತೀತ ಶಕ್ತಿಯನ್ನು ಅರಸುತ್ತಿದ್ದವನ ಮನೆಯಂಗಳಕ್ಕೆ ಆ ಶಕ್ತಿಯ ಕೃಪೆ ಹರಿದು ಬಂತು. ರಾಮಕೃಷ್ಣ ಪರಮಹಂಸರು ಗಿರೀಶ್ ಬಾಬುವಿನ ಥಿಯೇಟರ್ನಲ್ಲಿ ನಡೆಯುತ್ತಿದ್ದ ಚೈತನ್ಯ ಲೀಲಾ ನಾಟಕವನ್ನು ನೋಡಲು ಕೆಲವು ಭಕ್ತರೊಡನೆ ಬಂದರು. ಗಿರೀಶರ ಬಳಿಗೆ ಬಂದ ಭಕ್ತ, ಗಿರೀಶ್ ಬಾಬು, ಪರಮಹಂಸರು ನಾಟಕ ನೋಡಲು ಬಂದಿದ್ದಾರೆ. ದಯವಿಟ್ಟು ಅವರಿಗೊಂದು ಸೀಟ್ ಕೊಡುತ್ತೀರೋ, ಇಲ್ಲವೇ ಟಿಕೆಟ್ ತೆಗೆದುಕೊಳ್ಳಬೇಕೋ? ಅವರೊಬ್ಬರಿಗೆ ಒಂದು ಸೀಟ್ ಕೊಡಲಾಗುತ್ತೆ, ಉಳಿದವರು ಟಿಕೆಟ್ ಕೊಳ್ಳಬೇಕು. ಅಷ್ಟರಲ್ಲಿ ಬಳಿಗೆ ಬಂದ ಪರಮಹಂಸರು ಗಿರೀಶನಿಗೆ ನಮಸ್ಕಾರ ಮಾಡಿದರು. ಗಿರೀಶ ಪ್ರತಿಯಾಗಿ ನಮಸ್ಕರಿಸಿದರು. ಮತ್ತೆ ಪರಮಹಂಸರು ನಮಸ್ಕರಿಸಿದರು. ಗಿರೀಶ್ ಬಾಬುವಿಗೆ ಬೇಸರವಾಯಿತು. ಹೀಗೆ ಮಾಡಿದರೆ ಇದಕ್ಕೆ ಕೊನೆಯೇ ಇಲ್ಲ ಎಂದುಕೊಂಡು ಮನಸ್ಸಿನಲ್ಲಿಯೇ ನಮಿಸಿ ಪರಮಹಂಸರಿಗೆ ಒಂದು ಒಳ್ಳೆಯ ಸೀಟು ಕೊಡಿಸಿ ಗಾಳಿ ಬೀಸಲು ಸೇವಕನೊಬ್ಬನನ್ನು ಬಿಟ್ಟು ತಮಗೆ ಅನಾರೋಗ್ಯವಾಗಿದ್ದರಿಂದ ಮನೆಗೆ ಹೊರಟು ಹೋದರು. हरे कृष्ण 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 हरे हरे, हरे कृष्ण 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 हरे हरे, हरे राम 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 हरे हरे, हरे राम 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 हरे हरे. हरे कृष्ण
कृष्ण कृष्ण हरे 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 कृष्ण 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 हरे 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 राम 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 हरे हरे ಮತ್ತೊಂದು ದಿನ ಬಲರಾಮ್ ಬಾಬುವಿನ ಮನೆಗೆ ಉತ್ಸವದಲ್ಲಿ ಭಾಗಿಯಾಗಲು ಪರಮಹಂಸರು ಬಂದಿದ್ದಾರೆ ಎಂದು ಕೇಳಿ ಆಹ್ವಾನ ಇಲ್ಲದಿದ್ದರೂ ಗಿರೀಶ್ ಬಾಬು ಅಲ್ಲಿಗೆ ಹೋದರು. ಅಂದು ಪರಮಹಂಸರೊಡನೆ ಸಂಭಾಷಣೆ ನಡೆಯಿತು. ಗುರು ಎಂದರೇನು? ಭಕ್ತನಿಗೆ ಭಗವಂತನನ್ನ ಕಾಣಿಸುವ ಮಧ್ಯವರ್ತಿ. ನಿನಗಾಗಲೇ ಗುರು ಸಿಕ್ಕಿದ್ದಾನೆ. ಮಂತ್ರ ಎಂದರೇನು? ದೇವರ ಹೆಸರು. ನಾನು ಇನ್ನೊಂದು ಸಲ ನಿನ್ನ ನಾಟಕವನ್ನು ನೋಡಬೇಕು. ಅದಕ್ಕೇನು, ಯಾವತ್ತು ಬೇಕಾದರೂ ಬರಬಹುದು. ಆದರೆ ನೀನು ಪೀಜು ತೆಗೆದುಕೊಳ್ಳಬೇಕು. ಬೀಜು ಹಾಗೆ 8 ಆಣೆ ಕೊಟ್ಟರೆ ಸಾಕು. 8 ಆಣೆಯದು ಗಲೀಜು ಸೀಟು. ಇಲ್ಲ ಇಲ್ಲ ಇಲ್ಲ, ಅವತ್ತಿನಂತೆಯೇ ನಿಮಗೆ ಬಾಕ್ಸಿನಲ್ಲಿ ಜಾಗ ಕೊಡುತ್ತೇನೆ. ಹಾಗಾದರೆ 1 ರೂಪಾಯಿ ತೆಗೆದುಕೊಳ್ಳಬೇಕು. ಹಾಗೆ ಠಾಕೋರ್ ಠಾಕೋರ್ ಕುಡಿ ಕುಡಿ. ಇನ್ನೆಷ್ಟು ದಿನ ತಾನೇ ಕುಡಿತೀಯೇ? ಮಹಾಶಯರೇ, ಹೇಗಾದರೂ ಮಾಡಿ ನನ್ನನ್ನು ಉದ್ಧಾರ ಮಾಡಿ. ಕನಿಷ್ಠ ದಿನಕ್ಕೆ 2 ಬಾರಿ ಆದರೂ ದೇವರನ್ನು ನೆನೆ, ಖಂಡಿತ ಉದ್ಧಾರವಾಗುತ್ತೀಯ. ನೋಡಿ, ನನಗೆ ಬಹಳ ಕೆಲಸ ಇರುತ್ತೆ, ಮಾತು ಕೊಡಲಾರೆ. ಹೋಗಲಿ, ನಿದ್ರೆ ಮಾಡುವ ಮೊದಲು 1 ಸಾರಿ ಭಗವಂತನನ್ನು ನೆನೆ. ನಾನು ಯಾವಾಗ ಮಲಗ್ತೇನೋ, ಯಾವಾಗ ಹೇಳ್ತೇನೋ, ಅದರಿಂದ ಆಗೂ ಮಾತು ಕೊಡ್ಲಾರೆ. ಇಷ್ಟು ಸ್ವಲ್ಪವನ್ನೂ ಮಾಡಲಾರೆ ಎನ್ನುತ್ತೀಯ? ಹೋಗಲಿ ಬಿಡು, ನನಗೆ ವಕಾಲತ್ತು ನಾಮು ಕೊಡು. ಎಂದರೆ ನಿನ್ನ ಭಾರವನ್ನೆಲ್ಲ ನನ್ನ ಮೇಲೆ ಹಾಕು ಎಂದರ್ಥ. ನೀನು ಏನೂ ಮಾಡಬೇಡ, ನಾನು ಎಲ್ಲ ನೋಡಿಕೊಳ್ಳುತ್ತೇನೆ. ಸರಿ, ಹಾಗೆ ಬೇಕಾದರೆ ಮಾಡುತ್ತೇನೆ. ಏನಂದೆ? ಮಾಡುತ್ತೇನೆ. ಹಾಗೆ ಹೇಳಲು ನಿನಗೆ ಅಧಿಕಾರವಿಲ್ಲ. ಮಾಡುವುದು ಬಿಡುವುದು ನಿನ್ನಿಚ್ಛೆಯಲ್ಲ, ತಿಳಿಯಿತೋ? ನಾನು ನಿನ್ನ ಪ್ರತಿನಿಧಿ. ನಿನ್ನಲ್ಲಿರುವ ಈಶ್ವರನ ಚಿತ್ತವಿದ್ದಂತೆ ಆಗುತ್ತದೆ. ಆದ್ದರಿಂದ ದೇವರು ನಡೆಸಿದರೆ ಮಾಡುತ್ತೇನೆ ಎನ್ನಬೇಕು. ಆಗ್ಲಿ ಠಾಕೂರ್, ಆಗ್ಲಿ ಠಾಕೂರ್, ಆಗ್ಲಿ ಠಾಕೂರ್, ಆಗ್ಲಿ ಠಾಕೂರ್. 1884 ಜನವರಿಯಲ್ಲಿ ಒಂದು ದಿನ ಗುರುದೇವರು ಪಂಚವಟಿಯ ಕಡೆಗೆ ಹೋಗುತ್ತಿದ್ದರು. ಇದ್ದಕ್ಕಿದ್ದಂತೆ ಭಾವ ಸಮಾಧಿಗೆ ಹೋದರು. ಅವರ ಜೊತೆಯಲ್ಲಿ ಯಾರೂ ಇರಲಿಲ್ಲ. ಹೀಗಾಗಿ ಆಸರೆ ಇಲ್ಲದೆ ಸಮಾಧಿ ಸ್ಥಿತಿಗೆ ಹೋದವರು ಬಿದ್ದು ಬಿಟ್ಟರು. ಎಡಗೈ ಮೂಳೆ ಮುರಿದು ಹೋಯಿತು. ಅದರಿಂದ ಅವರು ಹೆಚ್ಚು ಹೆಚ್ಚಾಗಿ ದೇಹ ಬುದ್ಧಿಯನ್ನು ಪಡೆಯುವುದು ಅಗತ್ಯವಾಯಿತು. ಭಗವಂತನು ಈ ಲೋಕದಲ್ಲಿ ನಾನಾ ರೂಪಗಳಲ್ಲಿ ವ್ಯಕ್ತವಾಗಿರುವನು. ನೀಚರು, ದುಷ್ಟರು ಇವರ ರೂಪದಲ್ಲೂ ಆ ಶಕ್ತಿ ವ್ಯಕ್ತವಾಗುತ್ತದೆ ಎನ್ನುವುದು ಅವರಿಗೆ ಹೆಚ್ಚು ಸ್ಪಷ್ಟವಾಗಿ ಕಾಣುವಂತಾಯಿತು. ಈ ಜಗತ್ತು ಅವರಿಗೆ ಮಾಯೆಯಂತೆ ಕಾಣಲಿಲ್ಲ, ಲೀಲೆಯಂತೆ ಕಾಣತೊಡಗಿತು. ಅಮ್ಮ, ಬ್ರಹ್ಮಜ್ಞಾನದಿಂದ ನಾನು ಪ್ರಜ್ಞೆ ಕಳೆದುಕೊಳ್ಳುವಂತೆ ಮಾಡಬೇಡ. ನಾನು ನಿನ್ನ ಮಗು ಅಲ್ಲವೇ? ಆದ್ದರಿಂದಲೇ ನಾನು ತುಂಬಾ ಮೃದು. ಬ್ರಹ್ಮಜ್ಞಾನಕ್ಕೆ ಇದು ಕೋಟಿ ನಮಸ್ಕಾರಗಳು. ಅದು ಯಾರಿಗೆ ಬೇಕೋ ಅವರಿಗೆ ಅದನ್ನು ಕೊಡು. ಅಮ್ಮ, ನಾನು ಜನರ ಜೊತೆ ಇರುವಂತೆ ಮಾಡು. ನಾನು ಒಣ ಸನ್ಯಾಸಿಯಾಗಿರುವಂತೆ ಮಾಡಬೇಡ.
ಲೋಕದಲ್ಲಿ ನಿನ್ನ ಲೀಲೆಯನ್ನು ನೋಡುವ ಬಯಕೆ ನನ್ನದು. ಓ, ದೇವರ ಅವತಾರವೆನಿಸಿದ ಶ್ರೀರಾಮಕೃಷ್ಣ ಪರಮಹಂಸರು ಬರುತ್ತಿದ್ದಾರೆ. ಅಲ್ಲಿ ನೋಡಿ. ಏನಯ್ಯ, ನನ್ನನ್ನು ಭಗವಂತನ ಅವತಾರ ಎಂದು ಹೇಳುತ್ತೀರಲ್ಲ. ಕೈ ಮುರಿದುಕೊಂಡ ದೇವರನ್ನು ಯಾರಾದರೂ ಕಂಡಿದ್ದೀರಾ? 1886 ಜನವರಿ 1ನೆಯ ತಾರೀಕು ಹಿಂದಿನ ರಾತ್ರಿ ನಾವೆಲ್ಲ ಸನ್ಯಾಸಿ ಶಿಷ್ಯರು ಗುರುದೇವನ ಸೇವೆಯಲ್ಲಿ ರಾತ್ರಿಯೆಲ್ಲ ಕಳೆದದ್ದರಿಂದ ದಣಿದು ಮಿತಿಮೀರಿ ನಿದ್ದೆ ಮಾಡಿಬಿಟ್ಟೆವು. ಪರಮಹಂಸರು ತಮ್ಮ ತೀವ್ರವಾದ ಕಾಯಿಲೆಯಿಂದ ಸ್ವಲ್ಪ ಮಾತ್ರ ಗುಣಮುಖರಾಗಿ ಎದ್ದು ಮಹಡಿ ಇಳಿದು ಕೆಳಕ್ಕೆ ಹೊರಟು ಹೋಗಿದ್ದಾರೆ. ಅದೇ ಸಮಯವೆಂದು ಶರತ್ ಮತ್ತು ಲಾಟು ಗುರುದೇವನ ಕೊಠಡಿಯನ್ನು ಗುಡಿಸಿ ಹಾಸಿಗೆಯನ್ನ ಕೊಡವಿ ಶುದ್ಧ ಮಾಡುತ್ತಿದ್ದಾರೆ. ಅಷ್ಟರಲ್ಲಿ ಶ್ರೀರಾಮಕೃಷ್ಣರು ಒಬ್ಬ ಭಕ್ತನನ್ನು ಜೊತೆ ಮಾಡಿಕೊಂಡು ಮಹಡಿಯ ಮೇಲಿಂದ ಕೆಳಗಿಳಿದು ತೋಟಕ್ಕೆ ಬಂದು ಅಲ್ಲಿ ಒಂದು ಮಾವಿನ ಮರದಡಿ ಕುಳಿತ ಗಿರೀಶ, ರಾಮಚಂದ್ರರೇ ಮೊದಲಾದ ಭಕ್ತರ ಬಳಿ ಬಂದು ನಿಂತರು. ಅಯ್ಯ ಗಿರೀಶ, ನೀನು ಎಲ್ಲರ ಮುಂದೆ ನನ್ನನ್ನು ಅವತಾರ ಪುರುಷ ಎಂದು ಕರೆಯುತ್ತಿದ್ದೀಯ. ಹಾಗೆ ಹೇಳಲು ನೀನು ನನ್ನಲ್ಲಿ ಏನನ್ನು ತಾನೇ ಕಂಡಿದ್ದೀಯ? ಯಾರ ಮಹಿಮೆಯನ್ನು ಮಹರ್ಷಿಗಳಾದ ವ್ಯಾಸರು, ವಾಲ್ಮೀಕಿಗಳು ಸಂಪೂರ್ಣವಾಗಿ ಅರಿಯಲಾರದೆ ಹೋದರೋ ಅಂತಹವರನ್ನು ನನ್ನಂತಹ ಸಾಮಾನ್ಯ ಮನುಷ್ಯ ಹೇಗೆ ಅರಿತು ವರ್ಣಿಸಬಲ್ಲ? ನಾನು ಇನ್ನೇನು ಹೇಳಲಿ? ನಿಮಗೆಲ್ಲರಿಗೂ ಚೈತನ್ಯೋದಯವಾಗಲಿ ಎಂದು ಆಶೀರ್ವದಿಸುತ್ತೇನೆ ಎಂದು ಹೇಳಿ ಸಮಾಧಿಮಗ್ನರಾದರು. ರಜಾ ದಿನವಾದ್ದರಿಂದ ಅನೇಕ ಮಂದಿ ಭಕ್ತರು ಅಲ್ಲಿ ಸೇರಿದ್ದರು. ಅವರೆಲ್ಲ ಗುರುದೇವನ ಕಾಲು ಮುಟ್ಟಿ ನಮಸ್ಕರಿಸಿದರು. ಒಬ್ಬೊಬ್ಬರಿಗೆ ಒಂದೊಂದು ಅನುಭವವಾಗಿ ಎಲ್ಲರೂ ಹುಚ್ಚರಂತೆ ಕುಣಿದು ಕೂಗತೊಡಗಿದರು. ಕೆಲವರಿಗೆ ಜ್ಯೋತಿರ್ದರ್ಶನವಾಯಿತು, ಕೆಲವರಿಗೆ ಇಷ್ಟ ದೈವ ಪ್ರತ್ಯಕ್ಷವಾಯಿತು, ಕೆಲವರಿಗೆ ಆನಂದದ ಮಿಂಚು ಮುಟ್ಟಿದತ್ತಾಯಿತು. ಕೆಲವರು ನಕ್ಕರು, ಕೆಲವರು ಅತ್ತರು, ಕೆಲವರು ಧ್ಯಾನಸ್ಥರಾಗಿ ಕುಳಿತು ಬಿಟ್ಟರು. ಆ ದಿನ ಅವರೆಲ್ಲರಿಗೂ ಕಲ್ಪತರು ದಿನವಾಯಿತು. ಉಳಿದವರು ಜಯಘೋಷ ಮಾಡುತ್ತಾ ಕುಣಿಯತೊಡಗಿದರು. ಜಯ ರಾಮಕೃಷ್ಣ, 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 ಜಯ ರಾಮಕೃಷ್ಣ. ಗುರುದೇವ, ಪ್ರತಿಯೊಬ್ಬರೂ ತಮ್ಮಿಂದ ಅನುಗ್ರಹ ಪಡೆದಿದ್ದಾರೆ. ನನಗೂ ಏನಾದರೂ ಅನುಗ್ರಹ ಮಾಡಬೇಕು. ನಿನ್ನ ಮನೆಯವರಿಗೆ ಏನಾದರೂ ಅನುಕೂಲ ಕಲ್ಪಿಸಿಕೊಟ್ಟು ಬಾ. ಆಮೇಲೆ ಎಲ್ಲವೂ ಲಭಿಸುತ್ತದೆ. ಇರಲಿ, ನಿನ್ನಿಚ್ಛೆ ಏನಿದೆ ಹೇಳು. ನಿರಂತರ ಸಮಾಧಿ ಮಗ್ನನಾಗಿರಬೇಕೆಂಬುದು ನನ್ನ ಆಸೆ ಗುರುದೇವ. ನೀನು ಶುದ್ಧ ಮೂರ್ಖ. ಸಮಾಧಿಗಿಂತಲೂ ಉತ್ತಮತರವಾದ ಸ್ಥಿತಿ ಇದೆ. ಇರುವುದೆಲ್ಲವೂ ನೀನೇ ಎಂದು ನೀನು ಹಾಡುವುದಿಲ್ಲವೇ? ನಿನ್ನ ಮನೆಯವರಿಗೆ ಅನುಕೂಲ ಕಲ್ಪಿಸಿಕೊಟ್ಟು ಬಾ. ಸಮಾಧಿಗಿಂತಲೂ ಒಂದು ಕೈ ಮೇಲಾದ ಸ್ಥಿತಿ ನಿನ್ನದಾಗುತ್ತದೆ. ತಾವು ಕಲ್ಪತರುವಾಗಿ ಭಕ್ತರ ಮೇಲೆ ಅಪಾರ ಕೃಪೆ ಮಾಡಿದ ಕೆಲವು ದಿನಗಳಲ್ಲಿ ಗುರುದೇವ ನಮಗೆಲ್ಲ ಕಾಷಾಯ ವಸ್ತ್ರವನ್ನು ಕೊಟ್ಟು ಸನ್ಯಾಸವನ್ನು ನೀಡಿ ಮನೆ ಮನೆಗೂ ಹೋಗಿ ಭಿಕ್ಷೆ ಬೇಡಿ ಬರುವಂತೆ ಹೇಳಿದರು. ನಾವು ಸಂತೋಷದಿಂದ ಹೊರಟೆವು. ನಾವು ತಂದ ಭಿಕ್ಷೆಯನ್ನು ಅವರೂ ಸ್ವೀಕರಿಸಿ ಆಶೀರ್ವದಿಸಿದರು. ಸಂಜೆ ನಾವೆಲ್ಲರೂ ಧ್ಯಾನ ಮಾಡಲು ಕೆಳಗೆ ಕುಳಿತೆವು. ನರೇಂದ್ರನೂ ಕುಳಿತನು. ಆಮೇಲೆ ನಾವೆಲ್ಲ ಧ್ಯಾನ ಮುಗಿಸಿ ಎದ್ದು ನೋಡುತ್ತೇವೆ. ನರೇಂದ್ರ ಶಿಲಾಮೂರ್ತಿಯಂತೆ ಕುಳಿತಿದ್ದಾನೆ. ನಾವು ಎಷ್ಟು ಹೊತ್ತು ನೋಡಿದೆವು, ಸ್ವಲ್ಪವೂ ಅಲುಗಾಡಲಿಲ್ಲ. ನಮ್ಮಲ್ಲಿ ಕೆಲವರು ಓಡಿ ಹೋಗಿ ಗುರುದೇವನಿಗೆ ತಿಳಿಸಿದರು.
ಇನ್ನೂ ಸ್ವಲ್ಪ ಕಾಲ ಹಾಗೇ ಇರಲಿ ಆ ಸ್ಥಿತಿಯಲ್ಲಿ. ಅದಕ್ಕಾಗಿ ನರೇನ್ ನನ್ನನ್ನು ಬಹಳವಾಗಿ ಪೀಡಿಸಿದ್ದಾನೆ. ಅನುಭವಿಸುತ್ತಲೇ ಇರಲಿ. ನರೇನ್, ನಿನಗೀಗ ಜಗನ್ಮಾತೆ ಎಲ್ಲವನ್ನೂ ತೋರಿಸಿ ಬಿಟ್ಟಿದ್ದಾಳೆ. ಆದರೆ ಸದ್ಯಕ್ಕೆ ನಿನ್ನ ಅನುಭವಕ್ಕೆ ಬೀಗ ಮುದ್ರೆ ಹಾಕಿದೆ. ಬೀಗದ ಕೈ ನನ್ನ ಕೈಯಲ್ಲಿರುತ್ತದೆ. ಜಗನ್ಮಾತೆಯ ಕಾರ್ಯಗಳನ್ನೆಲ್ಲ ನೀನು ಮಾಡಿ ಮುಗಿಸಿದ ಮೇಲೆ ಆ ಅನುಭವದ ಬೀಗ ನಾನು ತೆಗೆಯುತ್ತೇನೆ. ಇವರು ಇಷ್ಟೊಂದು ಯಾತನೆ ಪಡುತ್ತಿದ್ದಾರೆ, ದುರ್ಬಲರಾಗಿದ್ದಾರೆ, ಮಾತನಾಡಲು ಸಾಧ್ಯವಾಗುತ್ತಿಲ್ಲ. ಇಂಥ ಸ್ಥಿತಿಯಲ್ಲಿ ಇವರು ತಾವು ದೇವರು ಎಂದು ಬಾಯಿ ಬಿಟ್ಟು ಹೇಳಿದರೆ ಈಗಲೂ ನಾನು ಅದನ್ನು ನಂಬುತ್ತೇನೆ. ನರೇನ್, ಇನ್ನೂ ಸಂಶಯವೇ? ಯಾರು ರಾಮನೋ ಯಾರು ಕೃಷ್ಣನೋ ಅವನೇ ಈಗ ಈ ದೇಹದಲ್ಲಿ ರಾಮಕೃಷ್ಣನಾಗಿದ್ದಾನೆ. ಆದರೆ ನಿನ್ನ ವೇದಾಂತದ ಅರ್ಥದಲ್ಲಲ್ಲ. ಹೇ ಅವತಾರ ಪುರುಷ, ನನ್ನ ಪ್ರಣಾಮಗಳು. ಗುರುದೇವರ ಗಂಟಲ ಬೇನೆ ಹೆಚ್ಚುತ್ತಾ ಹೋಯಿತು. ಸುಮಾರು 30 ವರ್ಷಗಳ ಕಾಲ ಅವರು ಜೀವಿಸಿ, ಸಾಧನೆ ನಡೆಸಿ, ಸಿದ್ಧಿ ಪಡೆದು ನೂರಾರು ಜೀವಿಗಳಿಗೆ ಮುಕ್ತಿ ಪಥದಲ್ಲಿ ಮಾರ್ಗದರ್ಶಕರಾಗಿದ್ದುದು ದಕ್ಷಿಣೇಶ್ವರದಲ್ಲಿ. ಚಿಕಿತ್ಸೆಗೆ ಅನುಕೂಲವಾಗುವಂತೆ ಅವರಿಗೆ ಪ್ರಿಯವಾಗಿದ್ದ ಈ ಕ್ಷೇತ್ರದಿಂದ ಮೊದಲು ಅವರ ಪ್ರಿಯ ಶಿಷ್ಯ ಬಲರಾಮ ಬಸುವಿನ ಮನೆಗೆ, ಅನಂತರ ಶ್ಯಾಮಾಪುಕುರದ ಒಂದು ಮನೆಗೆ, ಅಂತಿಮವಾಗಿ ಕಾಶೀಪುರದ ತೋಟದ ಮನೆಗೆ ಅವರನ್ನು ಕರೆದೊಯ್ಯುವುದು ಅನಿವಾರ್ಯವಾಯಿತು. ಪಂಡಿತ ಶಶಧರರು ಒಂದು ದಿನ ಅವರಿಗೆ ಹೇಳಿದರು, ಮಹಾಶಯರೇ, ಯೋಗಿಗಳು ತಮ್ಮ ಮನಸ್ಸನ್ನು ತಮಗೆ ತೊಂದರೆ ನೀಡುತ್ತಿರುವ ಭಾಗದ ಮೇಲೆ ಕೇಂದ್ರೀಕರಿಸಿದರೆ ತಮ್ಮ ರೋಗವನ್ನು ಗುಣಪಡಿಸಿಕೊಳ್ಳಬಹುದು ಎಂದು ಶಾಸ್ತ್ರಗಳು ಹೇಳುತ್ತಿವೆ. ನೀವೇಕೆ ಹಾಗೆ ಮಾಡಬಾರದು? ನಿನ್ನಂಥ ಶಾಸ್ತ್ರವೇತ್ತ ಪಂಡಿತ ಹೀಗೆ ಹೇಳುವುದೇ? ಛೇ, ಭಗವಂತನ ಪಾದಕಮಲಗಳಿಂದ ನನ್ನ ಮನಸ್ಸನ್ನ ಹಿಂದಕ್ಕೆ ಸೆಳೆದುಕೊಂಡು ಅದನ್ನ ರಕ್ತ ಮಾಂಸಗಳ ಕೆಲಸಕ್ಕೆ ಬಾರದ ಈ ಎಲುಬಿನ ಗೂಡಿನ ಮೇಲೆ ಕೇಂದ್ರೀಕರಿಸುವುದೇ? ಎಂಥ ಮಾತು ಹೇಳಿಬಿಟ್ಟೆ. ನಮಗಾಗಿಯಾದರೂ ಹಾಗೆ ಮಾಡಬಾರದೆ? ನಾನು ಈ ನೋವನ್ನ ಸಂತೋಷದಿಂದ ಅನುಭವಿಸುತ್ತಿದ್ದೇನೆ ಎಂದು ತಿಳಿದಿದ್ದೀಯ. ಇದು ವಾಸಿಯಾಗಬೇಕು ಎಂಬ ಆಸೆ ನನಗೂ ಉಂಟು. ಆದರೆ ಎಲ್ಲ ತಾಯಿಯ ಇಚ್ಛೆಯನ್ನ ಅವಲಂಬಿಸಿದೆ. ಹಾಗಿದ್ದರೆ ಅವಳಲ್ಲಿಯೇ ಬೇಡಿಕೊಳ್ಳಿ ಗುರುದೇವ. ಅವಳು ನಿಮ್ಮ ಮಾತನ್ನು ಕೇಳಲೇಬೇಕು. ನನ್ನ ಈ ದೇಹಕ್ಕಾಗಿ ನಾನು ಅವಳಲ್ಲಿ ಇಂಥ ಪ್ರಾರ್ಥನೆಯನ್ನ ಮಾಡಲಾರೆ. ಗುರುದೇವ, ನೀವು ಮಾಡಲೇಬೇಕು, ನಮಗಾಗಿ ಆದರೂ. ನೋಡೋಣ, ಪ್ರಯತ್ನಿಸುತ್ತೇನೆ. ನಮಗಾಗಿ ಆದರೂ ಹಾಗೆ ಮಾಡಬಾರದೆ? ನರೇಂದ್ರನ ಮಾತು ಕೇಳಿ ತಾಯಿಯನ್ನ ಬೇಡಿಕೊಂಡೆ. ಅಮ್ಮ, 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 ಗಂಟಲಲ್ಲಿ ನೋವು ಇರುವುದರಿಂದ ಆಹಾರವನ್ನು ನುಂಗಲಾರೆ. ಸ್ವಲ್ಪವಾದರೂ ತಿನ್ನಲು ಆಗುವಂತೆ ಮಾಡು ಅಂತ ಅವಳು ಏನು ಹೇಳಿದಳು ಗೊತ್ತೇ? ನಿಮ್ಮೆಲ್ಲರನ್ನ ತೋರಿಸಿ ಹೇಳಿದಳು,
ಏನು ಮಾತು ಇದು? ಈ ಈ ಎಲ್ಲರ ಗಂಟಲುಗಳ ಮೂಲಕ ನೀನು ಸಾಕಷ್ಟು ಆಹಾರವನ್ನು ನುಂಗುತ್ತಿದ್ದೀಯ ಅಲ್ಲವೇನೋ? 1885 ಏಪ್ರಿಲ್ ತಿಂಗಳಲ್ಲಿ ಗುರುದೇವರಿಗೆ ಗಂಟಲಲ್ಲಿ ನೋವು ಉಲ್ಬಣಗೊಂಡಿದ್ದರಿಂದ ಮಾತನಾಡಲೇ ಕೂಡದೆಂದು, ಪದೇ ಪದೇ ಭಾವಸಮಾಧಿಗೆ ಹೋಗಕೂಡದೆಂದು ವೈದ್ಯರು ಎಚ್ಚರಿಸಿದರು. ಪರಮಹಂಸರಿಗೆ ಈ ಎರಡೂ ಸಾಧ್ಯವಾಗಲಿಲ್ಲ. ಅವರ ಬಳಿಗೆ ಆಧ್ಯಾತ್ಮಿಕ ದರ್ಶನಕ್ಕೆಂದು ನೂರಾರು ಜನ ಬರುತ್ತಿದ್ದರು. ಅವರೊಡನೆ ಮಾತನಾಡಿ ಅವರಿಗೆ ಸಾಂತ್ವನ ನೀಡಿ ಮಾರ್ಗದರ್ಶನ ಮಾಡುವುದು ತಮ್ಮ ಕರ್ತವ್ಯ ಎಂದು ಗುರುದೇವರು ಭಾವಿಸಿದ್ದರು. ಆದರೂ ಒಮ್ಮೊಮ್ಮೆ ಗಂಟಲು ನೋವು ತಡೆಯಲಾರದೆ ಹೇಳುತ್ತಿದ್ದರು. ಅಮ್ಮ, ಈ ಕೆಲಸಕ್ಕೆ ಬಾರದ ಜನರನ್ನೆಲ್ಲ ಏಕೆ ಇಲ್ಲಿಗೆ ಕರೆದು ತರುತ್ತೀಯ? ಇವರೆಲ್ಲ 1 ಪಾವು ಹಾಲಿಗೆ 5 ಪಾವು ನೀರು ಬೆರೆಸಿದಂತೆ ಇರೋರು. ನೀರನ್ನ ಆವಿ ಮಾಡಿ ಹೋಗಲಾಡಿಸಲು ಒಲೆ ಊದಿ ಊದಿ ನನ್ನ ಕಣ್ಣುಗಳು ಹಾಳಾಗಿ ಹೋಗಿವೆ. ನನ್ನ ಆರೋಗ್ಯ ಕೆಟ್ಟು ಕೂತಿದೆ. ಇದೆಲ್ಲ ನನ್ನ ಶಕ್ತಿಗೆ ಮೀರಿದ್ದು. ಇದೆಲ್ಲ ಆಗಲೇಬೇಕೆಂದಿದ್ದರೆ ನೀನೇ ಮಾಡು. ಇದು ಇದು ತೂತಾದ ಮೊದಲೇ ಹಗಲು ರಾತ್ರಿ ಇದನ್ನ ಬಡಿಯುತ್ತಿದ್ದರೆ ಇದು ಉಳಿಯುವುದಾದರೂ ಹೇಗೆ? ಅಮ್ಮ ಅಮ್ಮ. ಆದರೂ ಅವರ ವಿಶ್ವತೋ ವಿಶಾಲವಾದ ಹೃದಯವು ಇಂಥ ಭಾವಗಳನ್ನು ಸ್ಥಾಯಿಯಾಗಲು ಬಿಡಲಿಲ್ಲ. ಒಂದು ದಿನ ಗಟ್ಟಿಯಾಗಿ ಹೇಳಿದರು, ಒಂದೇ ಒಂದು ಜೀವಿಗೆ ಸಹಾಯವಾಗುವುದಾದರೂ ನಾನು ಮತ್ತೆ ಮತ್ತೆ ಹುಟ್ಟಿ ಬರಲು ಸಿದ್ಧನಾಗಿದ್ದೇನೆ. ಹೀಗೆ ದೈವಾನುಭೂತಿ, ಮಾನವಾನುಕಂಪೆಗಳ ಅವಳಿ ಅಮೃತ ಕಳಶಗಳನ್ನು ಹೃದಯದಲ್ಲಿ ಧರಿಸಿದ್ದ ದಿವ್ಯ ವಿಭೂತಿಯಾದ ಶ್ರೀರಾಮಕೃಷ್ಣ ಪರಮಹಂಸರು ಕ್ರಿಸ್ತಶಕ 1886 ಆಗಸ್ಟ್ 15ನೆಯ ತಾರೀಕು ಭೌತ ದೇಹವನ್ನು ತ್ಯಜಿಸಿ ಮಹಾಸಮಾಧಿಯನ್ನು ಪಡೆದರು. ಭವತಾರಿಣಿ ದೇವಿಗೆ ನೀನವತಂಸ ತೇಲು ತಲಿರು ತೇಲು ತಲಿರು ತೇಲು ತಲಿರು ಹಂಸ ಜಲರೂಪಿಣಿ ಭವತಾರಿಣಿ ದೇವಿಗೆ ನೀನವತಂಸ ಮಾನಸ ಸರೋವರ ಅದುವೆ ನಿನ್ನಾಗರ ಪರಮಹಂಸ ಅಲ್ಲ ನಿನ್ನ ರೆಕ್ಕೆಗಳ ಜಾಗರ ತೇಲು ತಲಿರು ತೇಲು ತಲಿರು ತೇಲು ತಲಿರು ಹಂಸ ದಕ್ಷಿಣೇಶ್ವರದ ಬಳಿ ಗಂಗೆಯಲಿ ತೇಲಿ ಹಾಡಿದ ನೀನು ಸರ್ವ ಕಲ್ಯಾಣ ಲಾಲಿ ದಕ್ಷಿಣೇಶ್ವರದ ಬಳಿ ಗಂಗೆಯಲಿ ತೇಲಿ ಹಾಡಿದ ನೀನು ಸರ್ವ ಕಲ್ಯಾಣ ಲಾಲಿ ಜಲದಂಬೆ ಜಗದಂಬೆ ತಾವರೆಯ ನಾಳ ಜಲದಂಬೆ ಜಗದಂಬೆ ತಾವರೆಯ ನಾಳ ನಿನಗದೆ ಆಹಾರ ಶುದ್ಧಾಂತರಾಳ ನಿನಗದೆ ಆಹಾರ ಶುದ್ಧಾಂತರಾಳ ತೇಲು ತಲಿರು ತೇಲು ತಲಿರು ತೇಲು ತಲಿರು ಹಂಸ ಹಂಸಸ್ಸೋಹಂ
ಎಂದೇ ಹಂಸ ಸೋಹಂ ಸೋಹಂ ಎಂದೇ ತಾಯಿಗೊಪ್ಪಿಸಿ ಅಹಮ್ಮನು ಕೊಂದೆ ತಾಯಿಗೊಪ್ಪಿಸಿ ಅಹಮ್ಮನು ಕೊಂದೆ ತೇಲು ತಲಿರು ತೇಲು ತಲಿರು ತೇಲು ತಲಿರು ಹಂಸ ತೇಲು ತಲಿರು ತೇಲು ತಲಿರು ತೇಲು ತಲಿರು ಹಂಸ ರೆಕ್ಕೆಗಳು ಎರಡಿವೆ ವಿವೇಕ ಶಾರದೆ ರೆಕ್ಕೆಗಳು ಎರಡಿವೆ ವಿವೇಕ ಶಾರದೆ ಸಲೀಲ ಗಮನದ ಶ್ರೇಯವು ನಿನದೇ ಸಲೀಲ ಗಮನದ ಶ್ರೇಯವು ನಿನದೇ ತೇಲು ತಲಿರು ತೇಲು ತಲಿರು ತೇಲು ತಲಿರು ಹಂಸ ತೇಲು ತಲಿರು ತೇಲು ತಲಿರು ತೇಲು ತಲಿರು ಹಂಸ ತೇಲು ತಲಿರು ಹಂಸ ತೇಲು ತಲಿರು ಹಂಸ. ಗುಡ್ ಮಾರ್ನಿಂಗ್ ಅಪ್ಪ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕಾಫಿ ಆಯ್ತಾ? ಆಯ್ತಪ್ಪ. ಪೇಪರ್ ಬಂದ್ಬಿಟ್ಟಿದೆ. ಕಾಶ್ಮೀರದಲ್ಲಿ ಭಯೋತ್ಪಾದಕರಿಂದ ಬರ್ಬರ ಕೃತ್ಯ, ಅಸ್ಸಾಂ ರೈಲಿನಲ್ಲಿ ಬಾಂಬ್ ಸ್ಫೋಟ, ಉತ್ತರ ಪ್ರದೇಶದಲ್ಲಿ ಭಯಾನಕ ರಾಜಕೀಯ ಬಿಕ್ಕಟ್ಟು.
ಬೆಳಿಗ್ಗೆ ಏನ್ ಸುದ್ದಿನೋ ಇದು, ಸಾಕಾಗೋಗಿದೆ ನಂಗಂತೂ. ಬೆಂಗಳೂರು ಜಯನಗರದಲ್ಲಿ 4 ಮನೆ ಲೂಟಿ, ಲಿಂಗರಾಜಪುರಂನಲ್ಲಿ 3 ಜನರ ಕೊಲೆ, ವರದಕ್ಷಿಣೆಗಾಗಿ ಹಿಂಸಿಸಲ್ಪಟ್ಟ ಹೆಂಗಸು ಆತ್ಮಹತ್ಯೆ. ಅಯ್ಯೋ ದೇವ್ರೆ, ಇವುಗಳಿಗೆಲ್ಲ ಕೊನೆನೇ ಇಲ್ವಾ ಅಂತ. ಸರಿ ಬಿಡು, ಸ್ಪೋರ್ಟ್ಸ್ ಕಾಲಮ್ ಓದೋಣ. ಮ್ಯಾಚ್ ಫಿಕ್ಸಿಂಗ್ ವಿಷಯವಾಗಿ 5 ಜನರ ಬಂಧನ. ನೋಡಿದ್ರಾಪ, ನಮ್ಮ ದೇಶ ಒಂದು ವಿಷಯದಲ್ಲಾದ್ರೂ ನಿಯತ್ತಾಗಿದ್ಯಾ? ನಮ್ಮೂರು ನಮ್ಮ ದೇಶ ಅಂತ ಅದೇನು ಹೆಮ್ಮೆ ಪಡ್ತೀಯೋ. ಅಯ್ಯೋ, ಏನಿದೆ ಇಲ್ಲಿ? ದಿನ ಅಲ್ಲಿ ಕಳ್ತನ, ಇಲ್ಲಿ ಭ್ರಷ್ಟಾಚಾರ, ಅಲ್ಲಿ ಅಪಘಾತ, ಇಲ್ಲಿ ಮತ್ತೊಂದೇನೋ. ಏನಿದೆ ಇಲ್ಲಿ ಅಂತ ನಾವೆಲ್ಲ ಯಾವ ಕಡೆಗೆ ಹೋಗ್ತಿದ್ದೀವಿ? ಬಹಳ ತಪ್ಪಾದ ಕಲ್ಪನೆಪ್ಪ ನಿಂದು ನಮ್ಮ ಭಾರತದ. ದೊಡ್ಡವ್ರು ಹೇಳಿರೋ ಮಾತು ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತ. ಇವ್ರು ಶುರುವಾಯ್ತು ಫಿಲಾಸಫಿ ಬೆಳಿಗ್ಗೆ. ಫಿಲಾಸಫಿ ಅಲ್ಲಪ್ಪ ಇದು, ಸ್ವಲ್ಪ ಹೇಳೋದನ್ನ ಕೇಳು ತಾಳ್ಮೆಯಿಂದ. ನೀ ಹೇಳೋದು ಸ್ವಲ್ಪ ನಿಜ, ಖಂಡಿತ ನಾನು ಪೂರ್ತಿ ತಪ್ಪು ಅಂತ ಹೇಳ್ತಿಲ್ಲ. ಆದ್ರೆ ನಮ್ಮ ದೇಶ ಪೂರ್ತಿ ಏನು ಇದರಿಂದಾನೇ ತುಂಬೋಗಿಲ್ಲ. ಮತ್ತೆ ನಮ್ಮ ಪತ್ರಿಕೆಗಳಲ್ಲಿ ಬರೋ ಸಮಾಚಾರನು ಏನ್ ನಮ್ಮ ದೇಶದ ಪರಿಸ್ಥಿತಿಗೆ ಕನ್ನಡಿ ಅಲ್ಲ. ಅಲ್ಲಪ್ಪ, ನಮ್ಮ ದೇಶದ ಪರಿಸ್ಥಿತಿನೇ ಹಿಂಗಿರ್ಬೇಕಾರೆ ಇನ್ ಸಣ್ಣ ಪುಟ್ಟ ದೇಶದ ಪರಿಸ್ಥಿತಿ ಏನು? ಇದು ನಿಂದೊಂದು ತಪ್ಪಾದ ಕಲ್ಪನೆ. ಏನೋ ತಪ್ಪು ತಿಳಿದಿಲ್ಲ, ಸ್ವಲ್ಪ ಹೇಳೋದು ಕೇಳಪ್ಪ ನೀವು. ಈಗ ಬೇರೆ ದೇಶ, ಉದಾಹರಣೆಗೆ ಇಸ್ರೇಲ್ ತಗೋಣ. ಅಲ್ಲೊಬ್ಬ ವ್ಯಕ್ತಿ ಮರುಭೂಮಿನ ಹಸಿರನ್ನಾಗಿ ಮಾಡಿದ. ಎಂಥ ಅದ್ಭುತ ನೋಡಿದೆ. ಆ ದೇಶದಲ್ಲಿ ಈ ತರ ದೇಶದ ಪ್ರಗತಿಪರ ವಿಷಯ ಯಾವ್ದಿರ್ತೋ ಅವ್ರ ಪತ್ರಿಕೆಗಳಲ್ಲಿ ಮುಖ್ಯ ಸುದ್ದಿ ಆಗಿರುತ್ತೆ. ಇದನ್ನ ಮೊನ್ನೆ ನಮ್ಮ ರಾಷ್ಟ್ರಪತಿಗಳಾದ ಅಬ್ದುಲ್ ಕಲಾಂ ರವರೇ ಹೇಳಿದ್ದಾರೆ. ನೀ ಹಿಂದೆ ಹೇಳ್ದಿಲ್ಲ, ಈ ಕೊಲೆ, ದರೋಡೆ, ಭ್ರಷ್ಟಾಚಾರ ಇವೆಲ್ಲ ನಮ್ಮ ದೇಶದ್ದು ಏನ್ ಯಥಾಸ್ಥಿತಿ ಅಲ್ಲಪ್ಪ. ರಾಮಾಯಣ, ಮಹಾಭಾರತ ಇವುಗಳ ಕಾಲದಿಂದಾನು ಇವೆಲ್ಲ ಇದ್ದದ್ದೇ. ಆದ್ರೆ ನೋಡು, ನಮ್ಮಲ್ಲಿ ಈಗ ಈ ಸಂಪರ್ಕ ಮಾಧ್ಯಮಗಳು ಮತ್ತೆ ಈ ಟಿವಿ, ರೇಡಿಯೋ, ಪತ್ರಿಕೆಗಳು ಇವೆಲ್ಲ ಇರೋದ್ರಿಂದ ನಮ್ಗೆ ಈ ಸುದ್ದಿಗಳಿನ್ನೂ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಷ್ಟೇ. ಸುಮಂತ, ನಾನು ನಿನಗೆ ಹೇಳೋದಿಷ್ಟೇ ಅಪ್ಪ, ನೀನು ಈ ಹೊರಗಿನ ಪ್ರಪಂಚನ, ಈ ಸುದ್ದಿಗಳನ್ನೆಲ್ಲ ಮರಿಬೇಕು. ಇವನ್ನ ಮರೆತು ನಿನ್ನ ನಿಜ ಜೀವನದ ಆಳಕ್ಕೆ ಇಳಿದು ನೋಡಿ ತಿಳಿಯೋದು ಬಹಳ ಇದೆ ಕಣಪ್ಪ, ಬಹಳ ಇದೆ. ಏನ್ ತಿಳಿಯೋದಿಲ್ಲ. ಓಹ್, ಜಯಂತ್ ನೋಡು, ಆರಾಮಾಗಿ ದೇಶ ವಿದೇಶ ಸುತ್ಕೊಂಡು ಬಂದು ಈಗ ಇಲ್ಲಿ ಜೀವನ ನಡೆಸ್ತಿಲ್ವಾ? ಅವನಿಗೆ ಸ್ವಲ್ಪ ಅನುಭವ ಜಾಸ್ತಿ. ಅವನ್ನೇ ಕೇಳೋಂತೆ ನಮ್ಮ ಭಾರತದ ಗೋಡೇನು ಅಂತ. ಕೇಳೋದೆ ಅಂತ ಅಪ್ಪನ್ಗೆ. ಏನಪ್ಪ ಬೆಳಗ್ಗೆನೆ ಪೇಪರಲ್ಲಿ ಬಂದಿರೋ ಸುದ್ದಿ ನೋಡಿ ಏನೋ ದೊಡ್ಡ ಡಿಬೇಟ್ ನಡೀತಿರೋ ಆಗಿದೆ. ಹೌದಪ್ಪ, ಇಂಡಿಯಾ ಬಗ್ಗೆ ನನ್ನ ಒಪಿನಿಯನ್ ತಾನೇ ಬೇಕು. ನೋಡ್ಸುವಂತ ನಾನು ಭಾರತದಲ್ಲೂ ಇದ್ದು ಮತ್ತೆ US ಅಲ್ಲೂ ಜೀವನ ಮಾಡಿ ನೋಡ್ತಾನೆ ಅನ್ಸುತ್ತೆ. ನಾವಿಲ್ಲಿ ಪರಿಸ್ಥಿತಿನ ಸ್ವಲ್ಪ ಅತಿಯಾಗಿ ಎಕ್ಸಾಜರೇಟ್ ಮಾಡ್ತೀವಿ. ಖಂಡಿತ. ಇಲ್ಲಿರೋ ಮಾನವ ಸಂಪನ್ಮೂಲ ಮತ್ತು ಜನರ ಕೌಶಲ್ಯನ ಸ್ವಲ್ಪ ಜಾಣ್ಮೆಯಿಂದ ಬೆಳೆಸ್ಕೊಂಡ್ರೆ ಎಂಥ ಅಭಿವೃದ್ಧಿ ಹೊಂದುವಂಥ ದೇಶ ಬೇಕಿದ್ರು ಕಟ್ಬಹುದು. ನೀನು ಇದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿದ್ರೂ ನಿನಗೆ ಭರವಸೆ ಖಂಡಿತ. ಮೇಲಾಗಿ ಇಂಡಿಯಾ ಅಂದರೆ ಬರೀ ಸೂಪರ್ಫಿಷಿಯಲ್ ಥಿಂಗ್ಸ್ ಅಲ್ಲ. ಇಂಡಿಯಾ ಹ್ಯಾಸ್ ಗ್ರೇಟ್ ಪವರ್ ವಿತ್ ಇಟ್. ನೀನು ಅದನ್ನ ಫೀಲ್ ಮಾಡ್ಬೇಕು. ಹೋಗ, ಅಪ್ಪನ್ಗೂ ನಿನ್ಗೂ ಸರಿಯಾಗಿದೆ ಅಷ್ಟೇ. ನೋಡು, ಇಲ್ಲೇ ನೀನು ತಿಳ್ಕೊಂಡಿರೋದು ಅಂತ. ಅಪ್ಪನ ಒಪಿನಿಯನ್ನ ಬೆಂಬಲಿಸಬೇಕು ಅಂತ ಅಲ್ಲ ಕಣೋ ನನಗೆ ಹೇಳಿದ್ದು. ಇಲ್ಲೇ ನಮ್ಮ ಕಣ್ಮುಂದೆ ವಾಸ್ತವವಾಗಿ ನಡೀತಿರೋ ಸಾಮಾಜಿಕ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಮಾತಾಡ್ತೀನಿ. ನಿಂಗೆ ಬಿಡಪ್ಪ, ಈ ದೇಶದಲ್ಲೇ ಎಂಥ ಅದ್ಭುತ ನಡಿಬಹುದು ಅನ್ನೋದಕ್ಕೆ ಒಂದು ಜೀವಂತವಾದ ಉದಾಹರಣೆ ತೋರಿಸ್ತೀನಿ. ನಡಿ, ನನ್ನ ಜೊತೆ ಹೋಗೋಣ. ರಾಮಮೂರ್ತಿ ಅಂತ US ಇಂದ ನನ್ನ ಫ್ರೆಂಡ್ ಒಬ್ಬ ಬಂದ್ಬಿಟ್ಟು ಇಲ್ಲೇ ಒಂದು ಒಳ್ಳೆ ಸಾಫ್ಟ್ವೇರ್ ಕಂಪನಿಯಲ್ಲಿ ನಡಿ, ಅವನು ಮೀಟ್ ಮಾಡ್ಕೊಂಡು. ಸರಿ, ನಿಮಗೂ ಒಂದು ಇಂಡಸ್ಟ್ರಿಯಲಿಸ್ಟ್ ಮೀಟ್ ಮಾಡೋ ಆಪರ್ಚುನಿಟಿ ಸಿಗತ್ತೆ. ಅಪ್ಪ ನೀವು ಬನ್ನಿ, ಹೋಗೋಣ. ನಡಿಯಪ್ಪ, ಬನ್ನಿಯಪ್ಪ. ನೆಮ್ಮದಿ ಆಗಿದ್ದಾರೆ ಅನ್ನೋ ಹಂಗಾರೆ? ಎಲ್ಲ ಶಿವನ್ ದಯ ಬುದ್ಧಿ ನೆಮ್ಮದಿ ಆಗವ್ರೆ. ನನ್ ದೊಡ್ಡ ಮಗನು ಇದು ಯಾವ್ದೋ ಈ ಡಾಕ್ಟರ್ ಅಂತಾರಲ್ಲ, ಈ ಡಾಕ್ಟರ್ ಮುಗಿಸ್ಕೊಂಬಂದು ಇಲ್ಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಜನಸೇವೆ ಮಾಡ್ಕೊಂಡ್ ಬುದ್ಧಿ. ಒಳ್ಳೇದ್ ಮಾಡ್ಲಿ ಕಣಪ್ಪ ಅವನಿಗೆ. ನಾಗಣ್ಣವ್ರೆ, ಬುದ್ಧಾರ ಈ ಮುಂಚೆ ನೀವ್ ಯಾವ್ದೋ ಸೇವಾ ಸಂಸ್ಥೆ ಅಂತ ಹೇಳಿದ್ರೆ? ಓ ಬುದ್ಧಾರ, ಅದ್ ಯಾವ್ದು? ವಿವೇಕಾನಂದ ಸೇವಾ ಸಂಸ್ಥೆ ಅಂತೆ. ಅದೇನೋ ವಿವೇಕಾನಂದ್ರು ಹಿಂಗೆಲ್ಲ ಹೇಳೋರಂತಲ್ಲ, ಅದಕ್ಕೆ ಈ ಜನಕ್ಕೆ ಈಟೆಲ್ಲ ಉತ್ಸಾಹ ಬಂದು ಅವ್ರ ಹಳ್ಳಿಗಲ್ಲ ಬುದ್ಧಿ, ನಮ್ಮ ಹಳ್ಳಿಗೆ ಏನೇನೋ ಒಳ್ಳೆ ಕೆಲಸ ಮಾಡ್ತಾರಂತೀನಿ. ನೋಡ್ದೇನಪ್ಪ ಸರ್, ಇದು ಒಂದೇ ಎಲ್ಲ ಕಡೆ, ದೇಶದ ಎಲ್ಲ ಕಡೆ ಗಾಂಧೀಜಿ, ಅಂಬೇಡ್ಕರ್, ವಿನೋಬಾ ಭಾವೆ, ರಾಮಕೃಷ್ಣ ಪರಮಹಂಸರು, ನಾರಾಯಣ ಗುರು ಇಂಥ ಮಹಾತ್ಮರ ಹೆಸರಲ್ಲಿ ನೂರಾರು ಸೇವಾ ಸಂಸ್ಥೆಗಳು ಜನರಿಗೆ, ದೇಶಕ್ಕೆ, ಸಮಾಜಕ್ಕೆ ಒಳ್ಳೇದ್ ಮಾಡ್ತಾನೆ ಇದೆ ಕಣಪ್ಪ. ಹೌದಾ ಬುದ್ಧೆ? ಹೌದ್ ನಾಗಣ್ಣ. ಇಲ್ಲಿ ನಾಗಣ್ಣ, ಬುದ್ಧೆ ನಿನ್ ಮಗ ಏನೋ ಡಾಕ್ಟರ್ ಹಚ್ಕೊಂಡ್ಬಂದು ಇಲ್ಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಬಹಳ ದಿನ ಆಯ್ತಪ್ಪ ಅವನ್ನ ನೋಡಿ. ಎಷ್ಟು ದೂರ ಬಂದಿದ್ದೀವಿ, ನೋಡ್ಕೊಂಬರೋಣ ನಡಿಯಪ್ಪ. ಬುದ್ಧಿ ಹೋಗೋಣ ಬನ್ನಿ.
ಲೇ ಮಂಜ, ಬೇರೆ ಕೆಲಸ ಮುಗಿಸ್ಕೊಂಡು ಒತ್ತಾರೆ ಬೇಗ ಬಂದ್ಬಿಡು. ಪಟ್ಟಣದಿಂದ ಬಂದವ್ರೆ ಡಾಕ್ಟರ್ ಶಾಪ್ ತೋರ್ಸ್ಕೊಂಡ್ ಬರ್ತೀನಿ. ಬನ್ನಿ ಬುದ್ಧಿ. ಈ ಕೆಲವು ಪಟ್ಟಣ ಡಾಕ್ಟರ್ಗಳನ್ನೆಲ್ಲ ನಂಬಕ್ಕೆ ಆಗಿಲ್ಲಮ್ಮ. ಹುಷಾರಿಲ್ಲ ಅಂತ ತೋರ್ಸಕ್ ಹೋದ್ರೆ ಮೈಯೆಲ್ಲ ನಡ್ಕೊ ಬರ್ತದೆ. ಎಂತದು ದೇಹದಲ್ಲಿರೋ ಭಾಗನೆಲ್ಲ ಕದ್ಬಿಡ್ತಾರಂತೆ. ಅದೇನೆಲ್ಲ ಕಿಡ್ನಿ ಅಂತಲ್ಲ, ಕಿಡ್ನಿ ಕದ್ಬಿಡ್ತಾರಂತಲ್ಲಪ್ಪ. ಸುಮ್ನೆ ಅವರು ಮನ್ಸರಲ್ಲ, ರಾಕ್ಷಸರು. ಹೃದಯನೇ ಇಲ್ಲ ಬಿಡು ಅವ್ರಿಗೆ. ಅದನ್ನ ಯಾರ ಕದ್ದಿರ್ಬೇಕು ಅಂತೀನಿ. ಸರಿ, ಯಾಕಂದ್ರೆ ಬಿಡಿ, ಸುಮ್ಕ ಅವ್ರಿವ್ರಲ್ಲ ಹತ್ರ ಯಾಕ್ರಿ ಹೋಗ್ಬೇಕು. ಇಲ್ಲ, ನಮ್ ನಾಗಣ್ಣನ ಮಗ ಮಹೇಶ ಡಾಕ್ಟರ್ ಆಗಿ ಬಂದನಂತೆ, ಸರ್ಕಾರಿ ಆಸ್ಪತ್ರೆ ಬಂದಂತೆ. ನೋಡಿ ಅವನ ಹತ್ರ ಹೋಗೋಣ. ಬಹಳ ನೋವು. ಬನ್ನಿ ಕೂತ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ. ಏನ್ ತೊಂದ್ರೆ ಇದೆ ಹೇಳಿ. ಹೊಟ್ಟೆ ನೋವು ಸರ್. ಎಷ್ಟು ದಿವಸದಿಂದ? ಬಹು ದಿವಸ ಆಯ್ತು ಸರ್. ಬೇರೆ ಡಾಕ್ಟರ್ಗಳಿಗೆಲ್ಲ ತೋರ್ಸಾಯ್ತು. ಬರೀ ಗುಳಿಗೆ ನುಂಗಿಸ್ತಾರೆ, ಸೂಜಿ ಚುಚ್ಚಿಸ್ತಾರೆ, ಹಣ ಸುರಿತಾರೆ ಸರ್. ನೋವು ಮಾತ್ರ ಕಮ್ಮಿ ಆಗಿಲ್ಲ. ಇವೇನು ಚಿಂತೆ ಮಾಡಬೇಡಿ, ಸರಿಯಾಗಿ ಪರೀಕ್ಷೆ ಮಾಡಿ ಔಷಧಿ ಕೊಡ್ತೀನಿ, ಎಲ್ಲ ಬೇಗ ವಾಸಿ ಆಗತ್ ಬಿಡಿ. ಎಲ್ಲಿ ಸ್ವಲ್ಪ ದೀರ್ಘವಾಗಿ ಉಸಿರಾಡಿ. ಜ್ವರ ಕೆಮ್ತೀರಾ? ಕೆಮ್ದಾಗ ಯಾವ ಕಡೆ ನೋವು ಬರುತ್ತೆ? ಈ ಕಡೆ ಸರ್. ಬೆಳಿಗ್ಗೆ ತಿಂಡಿ ಏನ್ ತಗೊಂಡ್ರಿ ಅಂದಂಗೆ? ಏನು ತಿನ್ನಕ್ ಹಾಕಿಲ್ಲ ಸರ್, ಬಹಳ ನೋವು. 1, 2 ಎಲ್ಲ ಸರಿಯಾಗಿ ಆಗುತ್ತೆ ತಾನೆ? ಒಂದಕ್ಕೇನು ಚಿಂತೆ ಇಲ್ಲ ಸರ್, 2 ಬಹಳ ತಡ್ಕೊಟ್ಟು. ಆತಂಕ ಪಡುವಂಥದ್ದೇನೂ ಇಲ್ಲ, ಸ್ವಲ್ಪ ಹೊಟ್ಟೆ ನೋವು ಇದೆ ಅಷ್ಟೇ. ನೋಡಿ, ನಾನೊಂದು ಗುಳಿಗೆ ಬರ್ಕೊಡ್ತೀನಿ, ಅದನ್ನ ತಪ್ಪದೆ ನಾಳೆಯಿಂದ ಬೆಳಿಗ್ಗೆ 1, ಸಾಯಂಕಾಲ 1 ತಗೋಬಿಡಿ. ಡಾಕ್ಟರ್, ಒಂದು ಮಾತು ಹೇಳ, ನಾನು ಪಟ್ಟಣದಲ್ಲಿ ಬೇರೆ ಡಾಕ್ಟರ್ಗಳಿಗೆಲ್ಲ ತೋರಿಸ್ದೆ. ಸುಮ್ಮನೆ ಅವ್ರು ಹೊರಟೊರಟಾಗಿ ಮಾತಾಡಿ ರೇಗ್ಬಿಟ್ರು ಡಾಕ್ಟ್ರೆ. ನಂಗೆ ಯಾಕೋ ನಿಮ್ಮ ಮಾತು ಮೇಲೆ ಬಹಳ ವಿಶ್ವಾಸ ಇದೆ. ಅಯ್ಯೋ, ನಮ್ಮ ಹಳ್ಳಿಯವ್ರಿಗೆ ಅಷ್ಟೇ ಎಲ್ಲ ಮಾಡದೆ ಇದೆ ಹೇಗೆ ಹೇಳಿ. ಮೂರು ದಿನ ಬಿಟ್ಟು ಒಂದ್ಸರಿ ಬನ್ನಿ. ನಿಮ್ಮ ಫೀಸ್ ಎಷ್ಟಾಯ್ತು ಡಾಕ್ಟ್ರೆ? ಹಣ ಎಲ್ಲ ಯಾಕೆ, ಸರ್ಕಾರ ಹೇಗೆ ನಂಗೆ ಸಂಬಳ ನೀಡುತ್ತಲ್ಲ, ಜನರಿಂದ ಹಣ ತೆಗೆದುಕೊಳ್ಳೋ ಅವಶ್ಯಕತೆ ನಂಗಿಲ್ಲ ಬಿಡಿ. ಡಾಕ್ಟ್ರೆ, ನೀವು ತುಂಬಾ ಒಳ್ಳೆಯವರು ಡಾಕ್ಟ್ರೆ, ತುಂಬಾ ಒಳ್ಳೆಯವರು. ಎಲ್ಲ ಡಾಕ್ಟ್ರು ನಿಮ್ಮ ತರನೇ ಇದ್ರೆ ಬೋಸ್ ಅಂದಾಗ ಇರ್ತದ್ದಿ. ನನ್ನ ಕರ್ತವ್ಯ ಅಷ್ಟೇ ಅದು ಬಿಡಿ. ದೇವ್ರನ್ನ ಚೆನ್ನಾಗಿಟ್ಟಿರ್ಲಿ. ನಮಸ್ಕಾರ ಅಪ್ಪ. ಹಲೋ. ನೋಡ್ದೇನಪ್ಪ ಸುಮಂತ್, ನಮ್ಮ ದೇಶಕ್ಕೆ ಇಂಥ ಜನರು ಬೇಕು ಕಣೋ, ಇಂಥ ಜನರು ಬೇಕು. ನಾವ್ ಯಾವಾಗ್ಲೂ ನಮ್ಮ ದೇಶದ ಅಭಿವೃದ್ಧಿಲಿ ನಮ್ಮ ಪಾತ್ರ ಇಲ್ಲ ಅಂತಾನೆ ಕುಳಿತಿದ್ರೆ ಏನು ಸಾರ್ಥಕ ಇಲ್ಲಪ್ಪ. ಅದು ಬಿಟ್ಟು ಈ ನಮ್ಮ ಹಳ್ಳಿಯಂತೆ ದೇಶದ ಪ್ರತಿಯೊಂದು ಹಳ್ಳಿಲೂ ಜನರು ಒಗ್ಗೂಡ್ಬೇಕು ಕಣ. ಅವರೆಲ್ಲ ತಮ್ಮ ಅಭಿವೃದ್ಧಿ ಕಡೆ ಸಾಗಬೇಕು. ಆಗ ನಮ್ಮ ದೇಶ ಖಂಡಿತ ಅಭಿವೃದ್ಧಿ ಹೊಂದುತ್ತೆ. ಬೋಸ್ ಅಂದಾಗ ಹೇಳ್ರಿ ಬುದ್ಧಿ, ಹಿಂಗೆ ಹೊಡೆದೋ ಬರ್ದೋ ಆಡ್ತಿದ್ರೆ ದೇಶ ಕಡ್ದಂಗೆ ನೋಡ್ರ. ಸುಮಂತ, ಇಷ್ಟೆಲ್ಲ ನೋಡಿದ್ಯಾ, ಈಗ ನಿನಗೆ ಏನ್ ಅನ್ಸುತ್ತೆ ನೀನೇ ಹೇಳಪ್ಪ. ಅಪ್ಪ, ಈಗ ನನ್ಗೂ ವಿಶ್ವಾಸ ಮೂಡ್ತಿದೆ. ಎಲ್ಲಾ ಭಾರತೀಯರು ತಮ್ಮ ಕೆಲಸದಲ್ಲಿ ನಿರತರಾದ್ರೆ ನಮ್ ದೇಶ ಅಭಿವೃದ್ಧಿ ಹೊಂದುತ್ತೆ. ನಿಷ್ಠೆ ಒಂದಕ್ಕೆ ಮಾತ್ರ ಸ್ವಲ್ಪ ಕೊರತೆ ಇದೆ ಅಷ್ಟೇ. ಶಭಾಷ್. ಇದಪ್ಪ ಮಾತು ಮತ್ತೆ. ಹೌದು ಕಣಸು, ಇಷ್ಟೊಂದೆಲ್ಲ ಅಭಿವೃದ್ಧಿಗಳನ್ನ ನಾನು ನನ್ನ ಕಣ್ಣಾರೆ ನೋಡಿದ್ಮೇಲೆ ನನಗೂ ನಮ್ಮ ದೇಶದ ಮೇಲೆ ಇರೋ ವಿಶ್ವಾಸ ಇನ್ನು ದೃಢವಾಗಿದೆ. ಕೊರಿಯಾ, ಇಸ್ರೇಲ್ ಮುಂತ ಚಿಕ್ಕ ದೇಶಗಳು ಏನೆಲ್ಲ ಸಾಧಿಸ್ತಾ ಇರೋ ಗೊತ್ತಾ? ಅಂಥದ್ರಲ್ಲಿ ಇಷ್ಟೊಂದು ದೊಡ್ಡ ಹ್ಯೂಮನ್ ರಿಸೋರ್ಸಸ್ ಇರೋ ನಮ್ಮ ದೇಶ, ಮತ್ತೆ ಇಷ್ಟೊಂದು ಅಗಾಧವಾದ ಭವ್ಯವಾದ ಇತಿಹಾಸ ಇರೋ ನಮ್ಮ ದೇಶ ಕೈ ಕಟ್ ಕೂರೋದ್ರಲ್ಲಿ ಅಥವಾ ಹಿಂದೆ ಬೀಳೋದ್ರಲ್ಲಿ ಏನಾದ್ರೂ ಅರ್ಥ ಇದೆಯಪ್ಪ? ಖಂಡಿತ ಇಲ್ಲ. ನಾವೆಲ್ಲ ಕೈ ಜೋಡಿಸ್ ದುಡಿದ್ರೇನೆ ದೇಶದ ಪ್ರಗತಿ ಸಾಧ್ಯ. ಕೋಟಿ ಮತಿಗಳಿದ್ರು ಅವುಗಳ ಗತಿ ಒಂದಾಗಬೇಕಾಗಿದೆ. ನಾವೆಲ್ಲರೂ ಜಾಗೃತರಾಗೋಣ, ಆತ್ಮವಿಶ್ವಾಸ, ದೇಶ ಪ್ರೇಮ ಮತ್ತು ಒಮ್ಮನಸ್ಸಿನಿಂದ ದುಡಿಯೋಣ. ನಿರಾಸೆಯನ್ನು ಬೇರ್ ಸಹಿತ ಕಿತ್ತೊಗೆಯೋಣ. ಸಮೃದ್ಧ ನವ ಭಾರತದ ನಿರ್ಮಾಣಕ್ಕೆ ಕಂಕಣ ಬದ್ಧರಾಗೋಣ. ಓ ಭಾರತ ದೇಶವ ಕಟ್ಟೋಣ.
ಕಟ್ಟೋಣ. ನಾವು ಯಾರಿಗೆ ಕಡಿಮೆ ನಮ್ಮದಲ್ಲವೇ ಹಿರಿಮೆ. ನಾವು ಯಾರಿಗೆ ಕಡಿಮೆ ನಮ್ಮದಲ್ಲವೇ ಹಿರಿಮೆ. ನುಗ್ಗೋಣ ಮುನ್ನುಗ್ಗೋಣ ತೊಳೆದು ಕೀಳರಿಮೆ. ನುಗ್ಗೋಣ ಮುನ್ನುಗ್ಗೋಣ ತೊಳೆದು ಕೀಳರಿಮೆ. ಅವರೇ ಬನ್ನಿ ಹೊಸ ಬಾಳಿಗೆ ನಾಂದಿಯ ಹಾಡೋಣ. ಭಾರತ ಬಂದರೆ ಬನ್ನಿ ನವ ಭಾರತ ದೇಶವ ಕಟ್ಟೋಣ. ನವ ಭಾರತ ದೇಶವ ಕಟ್ಟೋಣ. ನವ ಭಾರತ ದೇಶವ ಕಟ್ಟೋಣ. ಜನರೇ ನಮ್ಮಯ ಬಲವು ದುಡಿಮೆ ನಮ್ಮ ಛಲವು. ಜನರೇ ನಮ್ಮ ಬಲವು ದುಡಿಮೆ ನಮ್ಮ ಛಲವು. ಅಸಂಖ್ಯ ಸಂತರ ಅರಿವಿನ ಫಲವು ನಮಗದು ಮಾದರಿಯು. ಅಸಂಖ್ಯ ಸಂತರ ಅರಿವಿನ ಫಲವು ನಮಗದು ಮಾದರಿಯು. ಅವರೇ ಬನ್ನಿ ಹೊಸ ಬಾಳಿಗೆ ನಾಂದಿಯ ಹಾಡೋಣ. ಭಾರತ ಬಂದರೆ ಬನ್ನಿ ನವ ಭಾರತ ದೇಶವ ಕಟ್ಟೋಣ. ನವ ಭಾರತ ದೇಶವ ಕಟ್ಟೋಣ. ನವ ಭಾರತ ದೇಶವ ಕಟ್ಟೋಣ. ಕವಿತೆಯ ಕತ್ತಲೆ ಕ್ಷಣಿಕ ಕೈ ಚೆಲ್ಲುವನು ಸಿರಿಕ. ಕವಿತೆಯ ಕತ್ತಲ ಕ್ಷಣಿಕ ಕೈ ಚೆಲ್ಲುವನು ಸಿರಿಕ. ಅಧೀನರಾಗದೆ ಆಶಾವಾದದಿ ಕಟ್ಟಿದರುಂಟು ನಾಗ. ಅಧೀನರಾಗದೆ ಆಶಾವಾದದಿ ಕಟ್ಟಿದರುಂಟು ನಾಗ. ಅವರೇ ಬನ್ನಿ ಹೊಸ ಬಾಳಿಗೆ ನಾಂದಿಯ ಹಾಡೋಣ. ಭಾರತ ಬಂದರೆ ಬನ್ನಿ ನವ ಭಾರತ ದೇಶವ ಕಟ್ಟೋಣ. ನವ ಭಾರತ ದೇಶವ ಕಟ್ಟೋಣ. ನವ ಭಾರತ ದೇಶವ ಕಟ್ಟೋಣ. ಜೀವನಕ್ಕೊಂದು ಗುರಿಯು ದೇಶಕ್ಕೆ ನಾವೇ ಗತಿಯು. ಜೀವನಕ್ಕೊಂದು ಗುರಿಯು ದೇಶಕ್ಕೆ ನಾವೇ ಗತಿಯು. ನಮ್ಮ ಎದೆಯ ಶಿಲ್ಪಿಗಳು ನಾವೇ ಎಂಬುದು ನಿಜವು. ನಮ್ಮ ಎದೆಯ ಶಿಲ್ಪಿಗಳು ನಾವೇ ಎಂಬುದು ನಿಜವು. ನವ ಭಾರತ ಭಾರತ ದೇಶವ ಕಟ್ಟೋಣ. बोलो भारत माता की ಈಗ ಒಂದು ವೃಂದಗಾನ ನಾಜಂಗಮ ದೇವಸ್ಥಾನ. ರಚನೆ ರಾಷ್ಟ್ರಕವಿ ಕುವೆಂಪು.